ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ಬರಬೇಕಾಗಿದ್ದಂತ 2 ಬಿಗ್ ಅಪ್ಡೇಟ್ಗಳು ಫೈನಲಿ ಬಂದಿದ್ದಾವೆ. ಅದರಲ್ಲಿ ನಮ್ಮ ಮಾರ್ಕೆಟ್ ಇಂದ ಒಂದು ಬರಬೇಕಿತ್ತು, ಇನ್ನೊಂದು ಅಮೆರಿಕನ್ ಮಾರ್ಕೆಟ್ ಇಂದ 2 ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳೇನು, ಆನಂತರ ರಿಯಾಕ್ಷನ್ ಹೇಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬೇರೆ ಸುದ್ದಿಗಳು ಕೂಡ ಇದ್ದಾವೆ ಅಂಡ್ ರಿಸಲ್ಟ್ ಕೂಡ ಹಲವಾರು ಕಂಪನಿಗಳು ಇವತ್ತು ಅನೌನ್ಸ್ ಮಾಡಿದ್ದಾವೆ. ಅವೆಲ್ಲವನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಆ ಡೇಟಾಗಳು ಅಥವಾ ಬಿಗ್ ನ್ಯೂಸ್ ಗಳೇನು ಅಂತಂದ್ರೆ, ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು. ಯೂಶುವಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ 12ನೇ ತಾರೀಕು ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಅಮೆರಿಕದ್ದು ಕೂಡ ಆಲ್ಮೋಸ್ಟ್ 1 or 2 days ಬಿಫೋರ್ ಅಥವಾ ಲೇಟರ್ ಅನೌನ್ಸ್ ಆಗುತ್ತೆ. ಈ ಸಲ 2 ಒಂದೇ ದಿನ ಅನೌನ್ಸ್ ಆಗೋದಿದ್ವು. 2 ಕೂಡ ರಿಲೀಸ್ ಆಗಿದ್ದಾವೆ. ನೋಡಬಹುದು. ರಿಟೇಲ್ ಇನ್ಫ್ಲೇಷನ್ ರೈಸಸ್ 4.45% ಇನ್ ಜುಲೈ, ಸ್ಟೇಸ್ ಅಬೌವ್ RBI ಮಿಡ್ ಪಾಯಿಂಟ್ ಟಾರ್ಗೆಟ್ ಫಾರ್ ಸೆಕೆಂಡ್ ಮಂತ್. 4.45% ಬಂದಿದೆ. RBI ಎಸ್ಟಿಮೇಟ್ ಮಾಡುತ್ತೆ ಅಂದ್ರೆ RBI ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿರುತ್ತೆ 4% ಒಳಗಡೆ ಇರಬೇಕು ಅಂತ. ಅದ್ರ ಮೇಲೆನೆ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ ಕೂಡ ಮೋರ್ ದನ್ 4% ಇತ್ತು, ಈ ಸಲ ಕೂಡ ಮೋರ್ ದನ್ 4% ಇದೆ. ಜೊತೆಗೆ ಈ ಡೇಟಾ ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗೋದಿಲ್ಲ. ಎಸ್ಟಿಮೇಟ್ ಎಷ್ಟು ಮಾಡಿದ್ರು, ಎಷ್ಟು ಬಂದಿದೆ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗೋದು. ನೋಡಬಹುದು, ಎಸ್ಟಿಮೇಟ್ 4.5% ಮಾಡಿದ್ರು, ಆಕ್ಚುಯಲ್ ಆಗಿ ಬಂದಿರೋದು 4.45. ಇದ್ರ ಬಗ್ಗೆ ಭಾನುವಾರನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ, ಇದ್ರ ಮೇಲೆ ಕಣ್ಣಿರ್ಲಿ ಅಂತ. ಹಾಗಾಗಿ ಮೇ ಬಿ ಗಮನಿಸಿರಬಹುದು. ಎಸ್ಟಿಮೇಟ್ ಗಿಂತ ಸ್ವಲ್ಪ ಕಡಿಮೆ ಬಂದಿದೆ. ಬಿಗ್ ಡಿಫರೆನ್ಸ್ ಆಗಿಲ್ಲ, ಸ್ವಲ್ಪ ಕಡಿಮೆ ಬಂದಿದೆ. ಬಟ್ ಸ್ಟಿಲ್ ಎಸ್ಟಿಮೇಷನ್ಸ್ ಗೆ ತಕ್ಕಂತೆನೇ ಇದೆ. ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಅಂದ್ಕೊಳ್ಬಹುದು. ಇನ್ನು ಯಾವ ಕಡೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನಾವು ನೋಡೋದಾದ್ರೆ, RBI ಟಾರ್ಗೆಟ್ ಏನು 4% ನೋಡಬಹುದು. ಹಿಂದಿನ ಸಲ ಕೂಡ 4.4 ಬಂದಿತ್ತು, ಈ ಸಲ 4.45 ಬಂದಿದೆ. RBI ಟಾರ್ಗೆಟ್ ಗಿಂತ ಸ್ವಲ್ಪ ಮೇಲೆ ಹೋಗಿದೆ. ಕಂಟಿನ್ಯೂಸ್ ಆಗಿ ಜನವರಿಯಿಂದ ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾನೆ ಬಂದಿದೆ ಇಲ್ಲಿವರೆಗೂ. ಇನ್ನು ಫುಡ್ ಇನ್ಫ್ಲೇಷನ್ ನೋಡಬಹುದು, 1 year ಅಲ್ಲಿ ಹೈಯೆಸ್ಟ್ ಲೆವೆಲ್ ಅನ್ನ ತಲುಪಿದೆ. 2.1% ಅನ್ನ ತಲುಪಿದೆ. ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು, ಈಗ 2.1% ಅನ್ನ ತಲುಪಿದೆ. ನೆಕ್ಸ್ಟ್ ಆನಿಯನ್, ಗಾರ್ಲಿಕ್ ಅಂಡ್ ಗಿಂಗರ್, ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಟ್ರೆಂಡ್ ಇದೆ ಅಂತ. ಇಂದಿನ ತಿಂಗಳು ಡೇಟಾ ಇದು ಜುಲೈ ಡೇಟಾ. ಇದು ಜೂನ್ದು, ಜುಲೈದು. ಜುಲೈಯಲ್ಲಿ ಎಸ್ಪೆಷಲಿ ಗಿಂಗರ್ ಜಾಸ್ತಿ ಆಗಿದೆ, ಗಾರ್ಲಿಕ್ ಕೂಡ ಜಾಸ್ತಿ ಆಗಿದೆ, ಆನಿಯನ್ ಕೂಡ ಜಾಸ್ತಿ ಆಗಿದೆ. ಪೊಟ್ಯಾಟೊ ಮಾತ್ರ ನೆಗೆಟಿವ್ ಇದೆ, ಬಟ್ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಅಲ್ಲೂ ಕೂಡ ಜಾಸ್ತಿ ಆಗಿದೆ. ಇನ್ನು ಟೊಮ್ಯಾಟೊ ಹಾಗೆ ಪೀಸ್ ಅಲ್ಲಿ ಡಿಕ್ಲೈನ್ ಆಗಿದೆ, ನೆಗೆಟಿವ್ ಆಗಿದೆ ನೋಡಬಹುದು ಜುಲೈ ಮಂತ್ ಅಲ್ಲಿ. ರೆಸ್ಟೋರೆಂಟ್ ಅಂಡ್ ಟ್ರಾನ್ಸ್ಪೋರ್ಟ್ ಇನ್ಫ್ಲೇಷನ್ has reached up at the fastest pace. ನೋಡಬಹುದು 7.72, ರೆಸ್ಟೋರೆಂಟ್ಸ್ ಅಂಡ್ ಅಕಾಮಿಡೇಷನ್ ಸರ್ವಿಸಸ್, ಟ್ರಾನ್ಸ್ಪೋರ್ಟ್ 4.43, ಫುಡ್ ಅಂಡ್ ಬೆವರೇಜಸ್ 5.24 ತಲುಪಿದೆ. ಇನ್ನು ಹೆಲ್ತ್ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಎಜುಕೇಶನ್ ಜಾಸ್ತಿ ಆಗಿದೆ. ನೋಡಬಹುದು 3.64% ಎಜುಕೇಶನ್ ಇದ್ರೆ, ಹೆಲ್ತ್ 1.34 ಇದೆ. ಜೊತೆಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಗ್ರಾಜುಯಲ್ ಆಗಿ. ಇದು ನಮ್ಮ ದೇಶದ ಡೇಟಾ ಆಯ್ತು. ಇನ್ನು ಅಮೆರಿಕದ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ನೋಡೋದು US ಕೋರ್ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ. ಕಮ್ಸ್ ಇನ್ ಸಬ್ಡ್ಯೂಡ್ ಈಸಿಂಗ್ ಪ್ರೆಷರ್ ಆನ್ ಫೆಡ್. ಅಂದ್ರೆ ಪ್ರೆಷರ್ ಏನಿತ್ತು ಫೆಡ್ ಮೇಲೆ ರೇಟ್ ಗೆ ಸಂಬಂಧಪಟ್ಟಂತೆ ಅದನ್ನ ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು. ಅಮೆರಿಕದ ಇನ್ಫ್ಲೇಷನ್ ಡೇಟಾ ನೋಡಬಹುದು ಯಾವ ರೀತಿ ಬಂದಿದೆ ಅಂತ. 3.4 ಎಸ್ಟಿಮೇಟ್ ಮಾಡಿದ್ರು, ಬಂದಿದ್ದು ಕೂಡ 3.4 ಇದೆ. ಇಲ್ಲೂ ಕೂಡ ನೋಡಬಹುದು. ಹಿಂದಿನ ಸಲ 3.5 ಎಸ್ಟಿಮೇಟ್ ಮಾಡಿದ್ರು, ಬಂದಿದ್ದು 3.5 ಇತ್ತು. ಈ ಸಲ 3.4 ಎಸ್ಟಿಮೇಟ್ ಮಾಡಿದ್ರು, ಅಷ್ಟೇ ಬಂದಿದೆ, ಜಾಸ್ತಿ ಆಗಿಲ್ಲ. ಹಾಗಾಗಿ ಫೆಡ್ ಗೆ ಕನ್ಸರ್ನಿಂಗ್ ಇಲ್ಲ. ಜೊತೆಗೆ ಆತರ ಪಡುವಂತ ಅವಶ್ಯಕತೆ ಏನಿಲ್ಲ. ಆ ರೀತಿಯ ಡೇಟಾ ನೋಡ್ಲಿಕ್ಕೆ ಸಿಕ್ಕಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ ಅಂತ ನೋಡೋದಾದ್ರೆ, ಸದ್ಯದ ಮಟ್ಟಿಗೆ ಫ್ಲಾಟ್ ಇದೆ ನೋಡಬಹುದು ಪರ್ಫಾರ್ಮೆನ್ಸ್. ಬಟ್ ಓಪನಿಂಗ್ ಫ್ಲಾಟ್ ಆಗಿದೆ, ನಂತರ ಒಂದು ಸ್ಪೈಕ್ ಕಂಡು ಬಂದಿದೆ ನೋಡಬಹುದು. ನಿಯರ್ಲಿ 100 ಪಾಯಿಂಟ್ಸ್, ಅಲ್ಲಿಂದ ಮತ್ತೆ ಡೌನ್ ಆಗಿದೆ ಮೋರ್ ದನ್ 100 ಪಾಯಿಂಟ್ಸ್. ಈ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಸದ್ಯದ ಮಟ್ಟಿಗೆ. ಇವತ್ತು ಡೌ ಜೋನ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. ಅಂದ್ರೆ ಇನ್ಫ್ಲೇಷನ್ ಡೇಟಾ ಕೂಡ ಫ್ಲಾಟ್ ಇದೆ, ಬಟ್ ಅಂಡರ್ ಕಂಟ್ರೋಲ್ ಇದೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟೇ ಇದೆ, ಅದೊಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ಕೂಡ ಅಂಡರ್ ಕಂಟ್ರೋಲ್ ಇದೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆನೆ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ. ಹಾಗೆ ನಾವು ಇದೇ ಭಾನುವಾರ ಅಂದ್ರೆ 16ನೇ ತಾರೀಕು ಮೈಸೂರಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಇಲ್ಲೂ ಕೂಡ ಬ್ರೀಫ್ ಆಗಿ ಮೆನ್ಷನ್ ಮಾಡಿದೀವಿ. ಹಾಗೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನು ಕೂಡ ಈಗಾಗಲೇ ನಾನು ಕವರ್ ಮಾಡಿದೀನಿ, ಅದನ್ನು ಕೂಡ ನೋಡಿ. ಇಂಟ್ರೆಸ್ಟ್ ಇರೋರು ಬರೋದಕ್ಕೆ ಸಾಧ್ಯ ಆಗುವಂತರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನ ಬಳಸ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಭಾನುವಾರ ಇರುತ್ತೆ 16ನೇ ತಾರೀಕು. ಇನ್ನು ಇರಾನ್ ಕಡೆ ಬಂದ್ರೆ, ಇರಾನ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ನೋಡಬಹುದು ಅಬ್ಸಲ್ಯೂಟ್ಲಿ ನೋ ಪ್ರೋಗ್ರೆಸ್. ಅಂದ್ರೆ ಅಮೆರಿಕ ಜೊತೆಗಿನ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಹೇಳಿರುವಂತದ್ದು ಇರಾನ್. ಅಂದ್ರೆ ಯಾವುದೇ ರೀತಿಯ ಮಾತುಕತೆಗಳು ಆಗ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ ನೋಡಬಹುದು. ಸೇಸ್ ದೇರ್ ಇಸ್ ನಥಿಂಗ್ ಟು ಎಕ್ಸ್ಟೆಂಡ್. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, ಪಾಕಿಸ್ತಾನದ ಕಡೆಯಿಂದ ಕೆಲವೊಂದು ಸುದ್ದಿಗಳು ಬರ್ತಿದ್ದಾವೆ ಅಂತ. ಬಟ್ ಈಗ ಇರಾನ್ ಅದೆಲ್ಲವನ್ನು ಕೂಡ ಅಲ್ಲಗಳೆದಿದೆ ಅಂತಾನೆ ಹೇಳ್ಬೋದು. ಬಟ್ ಸಾಕಷ್ಟು ಸುದ್ದಿಗಳು ಬರ್ತಾ ಇರ್ತವೆ. ಇರಾನ್ ಒಂದ್ ಹೇಳುತ್ತೆ, ಅಮೆರಿಕ ಒಂದ್ ಹೇಳುತ್ತೆ, ಪಾಕಿಸ್ತಾನ ಒಂದ್ ಹೇಳುತ್ತೆ, ಎಲ್ಲವೂ ಕೂಡ ರಿಪೋರ್ಟ್ ಮೂಲಕನೇ ಬರೋದು. ಹಾಗಾಗಿ ಈ ರೀತಿ ಒಂದಲ್ಲ ಒಂದು ಸುದ್ದಿ ಬರ್ತಾ ಇರುತ್ತೆ. ಹಾಗಾಗಿನೇ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಕ್ಕೆ ಹೋಗ್ತಿಲ್ಲ.
ಜಾಸ್ತಿ ಪ್ರಮಾಣದಲ್ಲಿ. ಇನ್ ಕೇಸ್ ಡೊನಾಲ್ಡ್ ಟ್ರಂಪ್ ಅವ್ರೇನಾದ್ರು ಹೇಳಿದಾರ ಅದಕ್ಕೂ ಅಷ್ಟೇನು ರಿಯಾಕ್ಟ್ ಮಾಡ್ತಿಲ್ಲ. ಇರಾನ್ ಇಂದ ಈ ರೀತಿ ಅಪ್ಡೇಟ್ ಬರುತ್ತಾ ಅದಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ. ಸದ್ಯದ ಮಟ್ಟಿಗಂತೂ ರಿಯಾಕ್ಟ್ ಲೆಸ್ ಆಗ್ಬಿಟ್ಟಿದೆ ಮಾರ್ಕೆಟ್. ಇನ್ನು ರಷ್ಯಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು. ರಷ್ಯಾ ಇಂಪೋರ್ಟ್ಸ್ ಗ್ಯಾಸೋಲಿನ್ ಫ್ರಮ್ ಇಂಡಿಯಾ ಫಾರ್ ಫಸ್ಟ್ ಟೈಮ್ ಆಸ್ ಯುಕ್ರೇನ್ ಸ್ಟ್ರೈಕ್ಸ್ ಟ್ರಿಗರ್ ಫ್ಯೂಯಲ್ ಕ್ರಂಚ್. ಯುಕ್ರೇನ್ ಅಟ್ಯಾಕ್ಸ್ ರಷ್ಯಾದಲ್ಲಿ ಫ್ಯೂಯಲ್ ಕ್ರಂಚ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಮೊದಲ ಬಾರಿಗೆ ಭಾರತದಿಂದ ಗ್ಯಾಸೋಲಿನ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ರಷ್ಯಾ. ಸೊ ಯಾವ ರೀತಿಯ ಡೆವಲಪ್ಮೆಂಟ್ಸ್ ನೋಡಬಹುದು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಇಂದಿನ ತಿಂಗಳು ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು, ಪೆಟ್ರೋಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ ಅಂತ. ಯಾಕಂದ್ರೆ ಅಲ್ಲಿನ ರಿಫೈನರೀಸ್ ಮೇಲೆ ಅಟ್ಯಾಕ್ ಗಳಾಗಿದೆ. ಸೊ ಹಾಗಾಗಿ ಅಲ್ಲಿ ರಿಫೈನ್ ಆಗ್ತಾ ಇಲ್ಲ ಅಂದಾಗ ಅಥವಾ ಆದ್ರೂ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂದಾಗ ಅದನ್ನ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಪೆಟ್ರೋಲ್ ನ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ತಿದೆ ಅಂತ ಸುದ್ದಿಗಳನ್ನ ನೋಡಿದ್ವಿ. ಈಗ ಗ್ಯಾಸೋಲಿನ್ ಬಗ್ಗೆ ಕೂಡ ಅದೇ ರೀತಿಯ ಸುದ್ದಿ ಬರ್ತಾ ಇದೆ. ಇನ್ನು ಏರ್ಟೆಲ್ ಇಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು. ಏರ್ಟೆಲ್ ಡಿಸ್ಕಂಟಿನ್ಯೂಸ್ 4 ಪ್ರೀಪೇಡ್ ಪ್ಲಾನ್ಸ್ ರೀಪ್ಲೇಸಸ್ ₹299 ಪ್ಯಾಕ್ ವಿತ್ $349 ಇನ್ ಸೆಲೆಕ್ಟಿವ್ ಪ್ರೈಸ್ ಹೈಕ್. ಪ್ರೈಸ್ ಹೈಕ್ ಅನ್ನ ಮಾಡಿದ್ದಾರೆ. ಇತ್ತೀಚೆಗೆ ಈ ಟೆಲಿಕಾಂ ಕಂಪನೀಸ್ ಖಂಡಿತ ತುಂಬಾನೇ ಜಾಸ್ತಿ ಪ್ರೈಸ್ ರೈಸ್ ಮಾಡ್ತಿದ್ದಾವೆ. ಇದಕ್ಕೆ ಸರ್ಕಾರ ಮೇ ಬಿ ಏನಾದ್ರೂ ಒಂದು ಕ್ರಮನ ಕೈಗೊಳ್ಳಬೇಕನ್ಸುತ್ತೆ. ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಒಳ್ಳೆಯ ಸುದ್ದಿನೇ. ಬಟ್ ಆಸ್ ಎ ಕನ್ಸ್ಯೂಮರ್ ಆಗಿ ಯೋಚನೆ ಮಾಡಿದಾಗ ಪ್ರೈಸ್ ಒನ್ ಸೈಡೆಡ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾವೆ. ಇದೇ ನೋಡಿ ಡಿಯೋಪಲಿ ಆದ್ರೆ ಸಮಸ್ಯೆ. ಅದಕ್ಕಾಗಿನೇ ಸರ್ಕಾರ ವೋಡಾಫೋನ್ ಐಡಿಯಾದಲ್ಲಿ ಸ್ಟೇಕ್ ಅನ್ನ ತಗೊಂಡು ಆ ಕಂಪನಿಯನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು. ಕಾಂಪಿಟೇಷನ್ ಇದ್ದಾಗ, ಅದರಲ್ಲಿ ಹೆಲ್ದಿ ಕಾಂಪಿಟೇಷನ್ ಇದ್ದಾಗ ಸಮಸ್ಯೆ ಇರೋದಿಲ್ಲ, ಎಸ್ಪೆಷಲಿ ಕನ್ಸ್ಯೂಮರ್ಸ್ಗೆ. ಕಾಂಪಿಟೇಷನ್ ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಕಂಪನಿಗಳು ಒನ್ ಸೈಡೆಡ್ ಆಗಿ ನಿರ್ಧಾರಗಳನ್ನ ತಗೊಳಕ್ ಶುರು ಮಾಡ್ತವೆ. ಅಥವಾ 2-3 ಕಂಪನಿಗಳಿದ್ರು ಕೂಡ ಅಷ್ಟೇ, ಇವ್ರು ರೈಸ್ ಮಾಡಿದ್ರು ಅಂತ ಅವ್ರು ರೈಸ್ ಮಾಡಿದ್ರು ಅಂತ ಇನ್ನೊಬ್ರು, ಈ ರೀತಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಎಲ್ಲ ವೈಫೈ ಬಳಸ್ತಿದ್ದಾರೆ. ಮನೆಗಳಿಗೂ ಕೂಡ ಹಾಕೊಂಡಿರ್ತಾರೆ, ಆಫೀಸಲ್ಲೂ ಕೂಡ ಇರುತ್ತೆ. ಇವ್ರದ್ದು ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಡೇಟಾ ಪ್ಯಾಕ್ ಹಾಕ್ಸ್ಕೊಳ್ಳೇಬೇಕು, ಆ ತರದ ಪರಿಸ್ಥಿತಿ. ಬರೀ ಕಾಲಿಂಗ್ ಆಪ್ಷನ್ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಕಾಲಿಂಗ್ ಆಪ್ಷನ್ ಕೊಟ್ರೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ತುಂಬಾ ಜನಕ್ಕೆ ಅದು ಉಪಯೋಗ ಆಗುತ್ತೆ. ಎಸ್ಪೆಷಲಿ ಯಾರೆಲ್ಲ ವೈಫೈ ಅನ್ನ ಬಳಸ್ತಾರೋ ಅವರು ಸುಮ್ನೆ ಡೇಟಾಗೂ ಕೂಡ ಪೇ ಮಾಡ್ತಿದ್ದಾರೆ. $249, $299 ಅಂತ ಈಗ ತಗೊಳ್ತಿದ್ದಾರೆ. ಈಗಾಗಲೇ $350 ಅಲ್ಲ, $200 ಬರೀ ಕಾಲಿಂಗ್ ಕೊಟ್ರು ಎಷ್ಟೋ ಅನುಕೂಲ ಆಗುತ್ತೆ. ಬಟ್ ಆ ರೀತಿಯ ಆಪ್ಷನ್ ಗಳನ್ನ ತೆಗೆದೇ ಬಿಟ್ಟಿದ್ದಾರೆ. ಇದಕ್ಕೆ ಸರ್ಕಾರನೇ ಏನಾದ್ರೂ ನಿರ್ಧಾರವನ್ನ ತಗೊಳ್ಬೇಕು. ಬಟ್ ಅಂತ ನಿರ್ಧಾರಗಳನ್ನ ತಗೊಳ್ತಾರ ಗೊತ್ತಿಲ್ಲ. ತುಂಬಾ ದಿನದಿಂದ ಬೇಡಿಕೆ ಅಂತೂ ಇದೆ, ಕಾದು ನೋಡ್ಬೇಕು. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಮೋತಿ ಸನ್ಸ್ ಜ್ಯುವೆಲರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ 5M ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು. ಪರ್ಫಾರ್ಮೆನ್ಸ್ 2 ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಒಮ್ಯಾಕ್ಸೆ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ಯಾಕಂದ್ರೆ ಲಾಸ್ ಇಂದ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಕಂಪನಿ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 186 ಕೋಟಿ ಲಾಸ್ ಇಂದ 1.3 crore ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಕಂಪನಿ. ನಂತರ ವಾಡಿಲಾಲ್ ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಿಮಗೆ ಗೊತ್ತಿರಬಹುದು, ವಾಡಿಲಾಲ್ ಇಂಡಸ್ಟ್ರೀಸ್ ಐಸ್ ಕ್ರೀಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇತ್ತೀಚೆಗೆ ಬಿಸಿಲು ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆದಿದೆ ನೋಡಬಹುದು ಜೂನ್ ಅಲ್ಲಿ. ನಂತರ RMC ಸ್ವಿಚ್ ಗೇರ್ ಪರ್ಫಾರ್ಮೆನ್ಸ್ ನೋಡಬಹುದು. 2 ಕಡೆ ಪೋರ್ ಇದೆ ಸೇಲ್ಸ್ ಅಲ್ಲಿ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಎಬಿಟ್ ಅಲ್ಲಿ ಕೂಡ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ನಂತರ ಮುಕ್ಕ ಪ್ರೋಟೀನ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನಂತರ ಅಸ್ಟ್ರಲ್ ಲಿಮಿಟೆಡ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 16% ಅಪ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ವಾಟೆಕ್ ವಾಬಾಗ್ ಇಲ್ಲೂ ಕೂಡ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 21% ಅಪ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಲೆನ್ಸ್ ಕಾರ್ಟ್ ಸೊಲ್ಯೂಷನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು. ಇನ್ನು ಟಾಟಾ ಮೋಟಾರ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 19% ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟಾಟಾ ಮೋಟಾರ್ಸ್ ನಂಬರ್ಸ್ ಅಲ್ಲಿ. ಟಾಟಾ ಮೋಟಾರ್ಸ್ ಅಂತ ಇದೆ ಅಂದ್ರೆ TMCV, ಇದು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್. TMPV ಅಂತ ಇರುತ್ತೆ, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್. ಇದು ಕಮರ್ಷಿಯಲ್ ವೆಹಿಕಲ್ಸ್. ನಂತರ ರಾಮ ವಿಷನ್ ಇಲ್ಲೂ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಮಿಶ್ರಧಾತು ನಿಗಮ್ ಅಥವಾ ಮಿದಾನಿ ಕ್ವಾರ್ಟರ್ಲಿ ನೋಡಬಹುದು. ಇಲ್ಲೂ ಡೌನ್ ಇದೆ, ಇಯರ್ಲಿ 40% ಅಪ್ ಆಗಿದೆ. ಎಬಿಟ್ ಅಲ್ಲಿ
ಕ್ವಾರ್ಟರ್ಲಿ ಡೌನ್ ಇದೆ, ಅಗೇನ್ ಇಯರ್ಲಿ 7% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 27% ಅಪ್ ಆಗಿದೆ. ನಂತರ EID ಪ್ಯಾರಿ ಕ್ವಾರ್ಟರ್ಲಿ ನೋಡಬಹುದು ಇಂಪ್ರೂವ್ ಆಗಿದೆ, ಇಯರ್ಲಿ ಜಸ್ಟ್ 3% ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಡೌನ್ ಇದೆ. ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 21% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂದ್ರೆ HAL ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ 14% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಏನು ಎಬಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ನಂತರ ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ, ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನಂತರ ಮರ್ಕಜನ್ಸ್ ಫಾರ್ಮಾ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಐಟೆಕ್ ಪೈಪ್ಸ್ ಕ್ವಾರ್ಟರ್ಲಿ ಡೌನ್ ಇದೆ, ಇಲ್ಲೂ ಕೂಡ ಇಯರ್ಲಿ 79% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಇದೆ, ಇಯರ್ಲಿ 4% ಡೌನ್ ಇದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಂದ್ರೆ ಭಾನುವಾರ ಬರೋದಕ್ಕೆ ಸಾಧ್ಯ ಆಗುವಂತವ್ರು ಮೈಸೂರಿಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.